15 ತಾರೀಕು ರಾಯ್ಲಿ ಅಂತ ಯಾರು ಒಬ್ಬರು ವಿಡಿಯೋ ಬಿಡ್ಲಾಕತ್ತಾರ. 15 ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ. ಅದಕ್ಕೊಂದು ಸಂಘ ಅದ ಬಿಜಾಪುರ ಆ್ಯಕ್ಷನ್ ಕಮಿಟಿ ಅಂತ. ಅವರು ಕೂಡಿ ಬಿಜಾಪುರ ಎಲ್ಲ ಮೈನಾರಿಟಿ ಮಂದಿ, SC ST ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ, 23 ಕೊಡ್ತಾರೆ, 24 ಕೊಡ್ತಾರೆ, 25 ಕೊಡ್ತಾರೆ, ಅವಾಗ ನಾವು ಮಾಡ್ತೀವಿ. ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದಂತ. ಒಬ್ಬಿಬ್ಬರು BJPದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ಮತ್ತು ಇದು ಏನು BJPದೊಳಗೆ ಕಿಡಿಗೇಡಿ ಅದಾರ, ಒಂದು ಪೋಸ್ಟ್ ಹಾಕ್ತಾರವರು, ಅವರು BJPದೊಳಗೆ ಯಾರೇ ಹಾಕಿರಬೇಕು. ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು. ಗಿದ್ದ ಆದರೆ ನೀವು ಒಳ್ಳೆಯ ಹಾಕಿರಿ. ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ, ನಮ್ಮ ಕೈಯಲ್ಲಿ ವಸ್ತುಗಳಾಗಿ ಬಳಿ ತಟ್ಟಿರೋಂಥವಂಥ MLA ಹಾಕ್ತಾರೆ. ಇವರು BJPಗೆ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಕತ್ತಾರೆ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರಬೇಕು. ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡಿರಿ, ಇಂಥ MLAಗೂ ಅರೆಸ್ಟ್ ಮಾಡಿರಿ. ಬರೇ ಜಾತಿ ಮಾಡೋದು, ಟ್ರೈನ್ ಸುಟ್ಟರು, ಝಂಡಾ ಹಚ್ಚಿದ್ರು, ಟ್ರೈನು ಸುಟ್ಟಿದವ್ರು ಇವರೇ ಅದಾರ, ಇದನ್ನು CBI ಕೊಡ್ರಿ. ಝಂಡಾ ಹಚ್ಚಿದನು CBI ಕೊಡ್ರಿ. ಆ ಪೋಸ್ಟ್ ಹಾಕಿದವನು CBI ಕೊಡ್ರಿ. ಮತ್ತು ನಮ್ಗೆ ಜನ್ನತ್ ಕಳಿಸ್ತಾರಂತ. ಹೆಂಗೆ ಇವ್ರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ ಏನು ಇವರು ಅವನದ ಏನು ಅಪ್ಪಂದದ ಯಾರಿಗಾರೆ ಕೊಂಡು ತಗೊಂಡಾರ, ನಮ್ಗೆ ಸೀದಾ ಪೋಸ್ಟ್ ಮಾಡೋಣ ಜನ್ನತ್ ಅಂತ. ನಿಮ್ಮಲ್ಲಿ ಅಷ್ಟು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಂದು ನನಗೆ ಹೊಡ್ರಿ, ಬಸನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡೆಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗೆ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನು 3 ವರ್ಷದ ಇಲೆಕ್ಷನ್, ಈಗಿಂದ ಜಗಳ ಹಚ್ಕೋತ ಯಾಕೆ ಕುಂದರ್ಲಿಕ್ಕತ್ತೀರಿ? ಮಾತಾಡಿದ್ರೆ ಮುಸಲ್ರಿಗೆ ಬೈದು, ಪಾಕಿಸ್ತಾನ ಅನ್ನೋದು, ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲರಿಗೆ ಬೈದು. ಏನು ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ? ಇದು ಮಾಡಬೇಡ್ರಿ, ಅಭಿವೃದ್ಧಿ ಮಾಡಿರಿ. ಏನಾರೇ ಅಭಿವೃದ್ಧಿಯರೇ ಶೂನ್ಯತೆ. ಯಾವ್ದಾರೆ ಒಂದು 4 ರೋಡ್ ಮಾಡಿ, ನಾ ಹೆಂಗೆ ಕೆಲಸ ಮಾಡಿ, ನಂಗೆ ಕೆಲಸ ಮಾಡಿ, ಏನು ಯಾರ ಅಪ್ಪನ ಕೆಲಸದ ಮಾಡಿಲ್ಲ. ಮತ್ತು ರೋಡ್ ಮ್ಯಾಗಿಂದು ವೈರ್ ತೆಗೆದು ಕೇಬಲ್ ಹಾಕ್ತೀನಿ, 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. 4 ವರ್ಷ ಆಯ್ತು. ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ, ನಿಮ್ಮ ಮುಂದೆ ಹೇಳ್ಯಾರ. ಏನಾಗೈತೇನ್ರಿ ಏನಾರೇ ಕೆಲಸದ್ದು ಅಭಿವೃದ್ಧಿದ್ದು? ಅಭಿವೃದ್ಧಿ ಕೆಲಸ ಬಿಡ್ರಿ, ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ. ಏನು ನಾವು ನಿಮ್ಮ ಹಂಗೆ ಒಂದು ಯಾವ್ದಾರೆ ನಮ್ದೊಳಗೆ ಕಿಡಿಗೇಡಿ ಇದ್ದಿರ್ಬೇಕು, ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ. ಇದು ನಮ್ಮದು 23ರೇ, 24ರೇ, 25ರೇ ನಮ್ಮ ಇದು ಕಮಿಟಿಯವ್ರು ಏನು ತಯಾರು ಮಾಡ್ತಾರೋ ಅದಕ್ಕೆ ಮಾಡ್ತೀವಿ. ಬಿಜಾಪುರ ಜನತೆದೊಳಗೆ ಎಲ್ಲ ನಾವು ಅಣ್ತಮ್ರಂಗದೀವಿ. ಯಾರು ಒಂದು ವಾಟ್ಸಪ್ ಮಾಡಿದ್ದಾರೆ, ಯಾರು ಪುರ್ಸತ್ ಮಾಡ್ಲಾಕ ಬರಬೇಡ್ರಿ. ನಾವು ಮುಖಂಡ್ರದೀವಿ, ನಾವು ಮುಖಂಡ್ರು ಹೇಳಿದ ಮ್ಯಾಗೆ ಬರ್ರಿ. ನಾವು ಎಲ್ಲರಿಗೂ ನಾವು ಮತ್ತೊಮ್ಮೆ ಕರೆದು ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲರಿಗೂ ನಾವು ಕರೀತೀವಿ. ವಕಫ್ ಸಲುವಾಗಿ ಮತ್ತು ಇವರು ಈ ನಮ್ಮ ಕಿಡಿಗೇಡಿ MLA ಅದಾನಲ್ರಿ, ನಮ್ಗೆ ಜನ್ನತ್ ಕಳಿಸ್ತಾನ, ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ. ಅದೇ ಆಕಳುಗಳದೇ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರೆ. ಇಲ್ಲಿಂದ ಹಿಡ್ಕೊಂಡು ಒಯ್ದು ಕಮಿಷನರ್ಗೆ ಹೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾರೋದು. ಅದೇ ಪೋಸ್ಟ್ ಮಾರ್ಟಮ್ ನಡೆದೈತಿ. ಈ ಗೋಶಾಲೆಗೆ ಒಯ್ತಾರಲ್ರಿ, ಈ ನಮ್ಮ 5 ವರ್ಷ ಎಲ್ಲ ಕಗ್ಗೊಡ್ಕೆ ಹೋಗೈತ್ರಿ. ಅಲ್ಲಿಂದ ಗುಲ್ಬರ್ಗಾಗೆ ಪೋಸ್ಟ್ ಮಾರ್ಟಮ್ ಹಾಕ್ತಾವ್ರಿ. ರೊಕ್ಕನೂ ಬರ್ತಾವೆ, ಪೋಸ್ಟ್ ಮಾರ್ಟಮ್ನೂ ಮಾಡ್ತಾರೆ. ಮಂದಿಗೇನು ಹೊಡಿತೀರಿ? ಪೋಸ್ಟ್ ಮಾಡಿ ಜನ್ನತ್ಗೆ ಕಳಿಸ್ತಾರೆ. ಸೀದಾ ದವಾಖಾನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅವ್ರ ಅಪ್ಪನ ರಾಸ್ ತಿಳಿದಾರೆ ಇದು ಬಗ್ಗೆ ರೀ. ಯಾವ ಕಿಡಿಗೇಡಿ ಅದಾನ, ಅವ ಯಾವ ಕಿಡಿಗೇಡಿ ಅದಾನ ಅವಗೂ ಅರೆಸ್ಟ್ ಮಾಡಿರಿ. ಈ
ಈ ಬಿ ಜೆ ಪಿ ಕಿಡಿಗೇಡಿಗೂ ಅರೆಸ್ಟ್ ಮಾಡಿ. ಸರ್ ಒಂದು ನಿಮಿಷ ಆಮೇಲೆ ಕೇಳ್ತೀನಿ. ಹೇಳ್ರಿ ಅವ್ರು ಕಲಬುರ್ಗಿಗೆ ಮಾಡ್ತಾರ್ರಿ. ಅವರು ಇಲ್ಲಿಂದ ಬಿಜಾಪುರದೊಳಗಿಂದು 8 ವರ್ಷದೊಳಗೆ ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ. ಅಲ್ಲಿ ಅದಾವೇನ್ರಿ ಅವು ಈ ಕಾರ್ಪೊರೇಷನ್ ಅವರು ಅಲ್ಲೇ ಕಳಿಸ್ತಾರ್ರಿ. ಯಾಕಂದ್ರೆ ಪವರ್ ಅವ್ರ ಬಲ್ಲಿ ಅದ, ಈ ಸಿಡ್ಜಾರ್ದದ. ಅವರು ಕೈಲಿಂದ ಹಾಕ್ತಾರೆ, ₹1 ಯಾರ ಬಲ್ಲಿ ತಗೊಳಂಗಿಲ್ಲ. ಎಷ್ಟು ಜೀವಂತ ಅದಾವ, ಎಷ್ಟು ಸತ್ತಾವ, ಎಷ್ಟು ಮಾರ್ಯಾರ. ಮತ್ತು ನಮ್ಮ ಪೋಸ್ಟ್ ಮಾರ್ಟಮ್ ಮಾಡ್ತಾರಂದ್ರೆ ಅವ್ರು ಪೋಸ್ಟ್ ಮಾರ್ಟಮ್ ಏನು ಯಾರು ಮಾಡ್ಲಾಕತ್ತಾರ್ರಿ ಆಕಳುಗಳದು ತನಿಖೆ ಅದನ್ನು ಹಾಕ್ರಿ. ಬುತ್ನಾಳ್ ಟ್ಯಾಂಕ್ದೊಳಗದ ಗೋಶಾಲೆ ಅವ್ರು ಶೆಡ್ಜಿ ಮಂದಿ ಕೈಲಿಂದ ಹಾಕ್ತಾರೆ. ನಮ್ಮ ಗೌರ್ಮೆಂಟ್ ಗೋಶಾಲೆ ಅದ ಗುರ್ನಾಪುರಕ್ಕೆ, ಅಲ್ಲಿ 10 15 ಇಲ್ಲ ಆಕಳ. ಬೀದಿ ಆಕಳುಗಳು ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ 5 ವರ್ಷದೊಳಗೆ. ಅಲ್ಲಿಂದ ಹೋಗ್ತಾವ ಗುಲ್ಬರ್ಗಾಕ್ಕೆ ಹೋಗ್ತಾರೆ. ಅವು ಕಸಾಯಿಖಾನೆಗೆ ಹೋಗಿ ಮಾಡ್ತಾವ್ರಿ ಅವು. ಈಗ